ಜೈ ಹಿಂದ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಎಸ್ಎಂ ಡಿಜಿಟಲ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಲ್ಲಿ ನೋಡ್ಬೋದು ಏನಪ್ಪಾ ಅಂದ್ರೆ SSC GD ನಲ್ಲಿ ಯಾರೆಲ್ಲ ನೀವು 2024ರಲ್ಲಿ ಏನು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತವರಿಗೆ ಇದು ಸಿಹಿ ಸುದ್ದಿನೇ ಅಂತ ಹೇಳ್ಬಹುದು ವೀಕ್ಷಕರೇ. ಸರಿನಾ? ಇಲ್ಲಿ ನೋಡಬಹುದು ಏನಪ್ಪಾ ಅಂದ್ರೆ SSC GD ಇಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ನಲ್ಲಿ CAPF ನಲ್ಲಿ ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಿ ಯಾರೆಲ್ಲ ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಂಡು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತವರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ. ಯಾಕಂದ್ರೆ ಇಲ್ಲಿ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಆಗಿದೆ. ಆ ಅನೌನ್ಸ್ಮೆಂಟ್ ಆಗಿದೆ ವೀಕ್ಷಕರೇ. ಎಷ್ಟು ಕಟ್ ಆಫ್ ನಿಂತಿದೆ, ಯಾವಾಗ ಅನೌನ್ಸ್ಮೆಂಟ್ ಆಗಿದೆ, ನಿಮ್ಮ ಹೆಸರು ಈ ಲಿಸ್ಟ್ ನಲ್ಲಿ ಇದೆಯಾ ಅಂತಕ್ಕಂಥದ್ದನ್ನ ಯಾವ ತರ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ವಿಡಿಯೋನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನೂ ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಇಲ್ಲಿ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಸರಿನಾ? ಇಲ್ಲಿ ನೋಡಬಹುದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPF ನಲ್ಲಿ ಯಾರೆಲ್ಲ ನೀವು ಏನು SSB, ITBP, BSF, CRPF, CISF ಮತ್ತು ಏನು ಅಸ್ಸಾಂ ರೈಫಲ್ ನಲ್ಲಿ ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ ಅಂತವರು ಇಲ್ಲಿ ನೋಡಬಹುದು. ಯಾರೆಲ್ಲ ಫಿಸಿಕಲ್ ಮೆಡಿಕಲ್ ಎಕ್ಸಾಮ್ ನ ಕ್ಲಿಯರ್ ಮಾಡಿಕೊಂಡು ಯಾರೆಲ್ಲ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಅಂತವರಿಗೆ ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ವೀಕ್ಷಕ. ಸರಿನಾ? ಈ ರಿಸಲ್ಟ್ ನಲ್ಲಿ ಯಾರೆಲ್ಲ ಸೆಲೆಕ್ಷನ್ ಆಗಿದಿರಿ ಅವರಿಗೆ ನನ್ನ ಕಡೆಯಿಂದ ನಮ್ಮ ಕಡೆಯಿಂದ ಏನು ಕಂಗ್ರಾಚುಲೇಷನ್ಸ್. ಸರಿನಾ? ಎಲ್ಲರಿಗೂ ಅಭಿನಂದನೆಗಳು. ಯಾರೆಲ್ಲ ಸೆಲೆಕ್ಷನ್ ಆಗಿದಿರಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತೊಂದು ಸರಿ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಸೊ ಸರಿನಾ? ಇಲ್ಲಿ ಕಟ್ ಆಫ್ ಎಷ್ಟು ನಿಂತಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಬಹುದು ಮಹಿಳೆಯರಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಇಲ್ಲಿ ಪುರುಷರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸರಿನಾ? ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ಇಲ್ಲಿ ಕ್ಯಾಟಗರಿ ವೈಸ್ ಎಷ್ಟು ಕಟ್ ಆಫ್ ನಿಂತಿದೆ, ಎಷ್ಟು ಪೋಸ್ಟ್ ಇದ್ವು, ಎಷ್ಟು ನಿಮ್ಗೆ ಪೋಸ್ಟ್ ನ ಖಾಲಿ ಇದಾವೆ, ಮತ್ತೆ ಎಷ್ಟು ಪೋಸ್ಟ್ ಖಾಲಿ ಉಳ್ಕೊಂಡಿದಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಸರಿನಾ? ಇಲ್ಲಿ ಮೊದಲನೇದಾಗಿ ಮಹಿಳೆಯರಿಗೆ ಇಲ್ಲಿ ನೋಡಬಹುದು ಕ್ಯಾಟಗರಿ EWS ನಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಮಹಿಳೆಯರು ಅಂತವರಿಗೆ ಇಲ್ಲಿ ನೋಡಬಹುದು ಎಷ್ಟು 592 ಪೋಸ್ಟ್ ಗಳಿದ್ವು. ತಮಗೆ 592 ಪೋಸ್ಟ್ ನಲ್ಲಿ ಇಲ್ಲಿ 416 ಪೋಸ್ಟ್ ಗಳಲ್ಲಿ ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಇನ್ನು ಇಲ್ಲಿ ಪೋಸ್ಟ್ ಗಳು ನಿಮ್ಗೆ ಖಾಲಿ ಉಳ್ಕೊಂಡಿದಾವೆ. ಇಲ್ಲಿ ಮಹಿಳಾ ಏನು EWS ಕ್ಯಾಂಡಿಡೇಟ್ಸ್ ಗೆ ಇನ್ನು ಇಲ್ಲಿ ವೇಕೆನ್ಸೀಸ್ ಖಾಲಿ ಉಳ್ಕೊಂಡಿದಾವೆ ವೀಕ್ಷಕರೇ. ಯಾಕಂದ್ರೆ ರಿಸಲ್ಟ್ ಎಷ್ಟು ಕಮ್ಮಿ ನಿಂತಿದೆ ಅಂತಕ್ಕಂಥದ್ದನ್ನ ನೀವು ಇಲ್ಲಿ ನೋಡಬಹುದು. ಸರಿನಾ? ಇಲ್ಲಿ SC ದವರಿಗೆ ಬಂದ್ಬಿಟ್ಟು ನೋಡಬಹುದು. ಇಲ್ಲಿ SC ಮಹಿಳಾ ಕ್ಯಾಂಡಿಡೇಟ್ಸ್ ಗೆ ಎಷ್ಟು ಪೋಸ್ಟ್ ಇದ್ವು ಅಂದ್ರೆ 794 ಪೋಸ್ಟ್ ಗಳಿದ್ವು ಇಲ್ಲಿ ನಿಮ್ಗೆ. ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಿ ಅಂದ್ರೆ 747 ಜನ ಇಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಿ. ಸರಿನಾ? ಅದಾದ್ಮೇಲೆ ಇಲ್ಲಿ ST ಕ್ಯಾಟಗರಿದವರಿಗೆ ಬಂದ್ಬಿಟ್ಟು ಇಲ್ಲಿ 476 ಇಲ್ಲಿ ಪೋಸ್ಟ್ ಗಳಿದ್ವು ಮಹಿಳಾ ಕ್ಯಾಂಡಿಡೇಟ್ಸ್ಗೆ. ಅದರಲ್ಲಿ 466 ಜನ ಇಲ್ಲಿ ನೀವು ಸೆಲೆಕ್ಷನ್ ಆಗಿದ್ರಿ. ಸರಿನಾ? ಅದಾದ್ಮೇಲೆ ಇಲ್ಲಿ OBC ನಲ್ಲಿ ನೋಡಬಹುದು ಮಹಿಳಾ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಪೋಸ್ಟ್ ಗಳಿದ್ವು ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 1087 ಪೋಸ್ಟ್ ಗಳಿದ್ವು. ಆ 87 ಪೋಸ್ಟ್ ನಲ್ಲಿ ಇಲ್ಲಿ ನೋಡಬಹುದು 1065 ಜನ ಇಲ್ಲಿ ನೀವು ಸೆಲೆಕ್ಷನ್ ಆಗಿದ್ದೀರಿ ಮಹಿಳಾ ಕ್ಯಾಂಡಿಡೇಟ್ಸ್. ಸರಿನಾ? ಅದಾದ್ಮೇಲೆ ಇಲ್ಲಿ ಜನರಲ್ ನಲ್ಲಿ ನೋಡಬಹುದು UR ನಲ್ಲಿ ಅನ್ರಿಸರ್ವ್ಡ್ ನಲ್ಲಿ ಏನು 2231 ಪೋಸ್ಟ್ ಗಳಿದ್ವು ನಿಮ್ಗೆ. ಅದರಲ್ಲಿ ಎಷ್ಟು ಸೆಲೆಕ್ಷನ್ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 2197 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದೀರಿ ವೀಕ್ಷಕ. ಸರಿನಾ? ಇಲ್ಲಿ ನೋಡಬಹುದು ಎಕ್ಸ್ ಸರ್ವಿಸ್ ಮೆನ್ ಪೋಸ್ಟ್ ಗಳು ಇಲ್ಲಿ ನಿಮ್ಗೆ ಖಾಲಿ ಇದ್ವು. ಎಷ್ಟು ಅಂದ್ರೆ ಏನು 473 ಪೋಸ್ಟ್ ಗಳಿದ್ವು ಎಸ್ ಸರ್ವಿಸ್ ಮೆನ್ ಇಲ್ಲಿ ಮಹಿಳಾ ಕ್ಯಾಂಡಿಡೇಟ್ಸ್ ಗೆ. ಇಲ್ಲಿ ಯಾರು ಕೂಡ ಒಬ್ರು ಸೆಲೆಕ್ಷನ್ ಆಗಿಲ್ಲ ವೀಕ್ಷಕರೇ. ಎಲ್ಲ ಪೋಸ್ಟ್ ಗಳು ಹಾಗೆ ಖಾಲಿ ಉಳ್ಕೊಂಡಿದಾವೆ. ಇಲ್ಲಿ ಟೋಟಲ್ ಬಂದ್ಬಿಟ್ಟು ಮಹಿಳೆಯರಿಗಾಗಿನೇ ಎಷ್ಟು ಮೀಸಲಿದ್ವು ಅಂದ್ರೆ ಪೋಸ್ಟ್ ಗಳು 5150 ಪೋಸ್ಟ್ ಗಳು ಇಲ್ಲಿ ನಿಮ್ಗೆ ಮಹಿಳೆಯರಿಗಾಗಿನೇ ಮೀಸಲಿದ್ವು. ಅದರಲ್ಲಿ ಸೆಲೆಕ್ಷನ್ ಆಗಿರೋದು ಇಲ್ಲಿ 4891 ಪೋಸ್ಟ್ ಗಳು ವೀಕ್ಷಕರೇ. ಇಲ್ಲಿ ನೋಡಬಹುದು ಇನ್ನು ತುಂಬಾ ಪೋಸ್ಟರ್ಸ್ ಗಳು ಇಲ್ಲಿ ಖಾಲಿ ಇದಾವೆ. ಇಲ್ಲಿ ನೋಡಬಹುದು ತುಂಬಾ ವೇಕೆನ್ಸಿ ಖಾಲಿ ಉಳ್ಕೊಂಡಿದಾವೆ ವೀಕ್ಷಕರೇ. ಸೆಲೆಕ್ಷನ್ ಯಾಕಂದ್ರೆ ಅಲ್ಲಿ ಸೆಲೆಕ್ಷನ್ ನಲ್ಲಿ ನೀವು ಏನು ಪಾಸ್ ಆಗದೆ ಇರೋ ಕಾರಣಕ್ಕೆ ಇಲ್ಲಿ ಖಾಲಿ ಉಳ್ಕೊಂಡಿದಾವೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ನೋಡಬಹುದು ಏನು ಪುರುಷ ಏನು ಮೇಲ್ ಕ್ಯಾಂಡಿಡೇಟ್ಸ್ ಗೆ ಇಲ್ಲಿ ಕಟ್ ಆಫ್ ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡಬಹುದು EWS ನಲ್ಲಿ ಏನು ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ನಲ್ಲಿ ಯಾರೆಲ್ಲ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಿ, ಅಪ್ಲೈನ ಮಾಡಿದ್ರಿ, ಯಾರೆಲ್ಲ ನೀವು ಎಕ್ಸಾಮ್ ಮತ್ತೆ ಮೆಡಿಕಲ್ ಫಿಸಿಕಲ್ ನ ಕ್ಲಿಯರ್ ಮಾಡ್ಕೊಂಡಿದ್ರಿ, ಇಲ್ಲಿ ನಿಮ್ಗೆ ಎಷ್ಟು ಪೋಸ್ಟ್ ಗಳಿದ್ವು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು 5040 ಪೋಸ್ಟ್ ಗಳು ನಿಮ್ಗೆ ಇಲ್ಲಿ ಇದ್ವು ವೀಕ್ಷಕರೇ. ಅದರಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಾ ಅಂದ್ರೆ ನೋಡಬಹುದು ಇಲ್ಲಿ 5040 ಪೋಸ್ಟ್ ಗಳಿಗೆ ಇಲ್ಲಿ
ಕೇವಲ 3741 ಜನ ಸೆಲೆಕ್ಷನ್ ಆಗಿದ್ದೀರಿ ವೀಕ್ಷಿ. ಇಲ್ಲಿ ನೋಡೋದು ಸುಮಾರು 1500 ಪೋಸ್ಟ್ಗಳಲ್ಲಿ ಖಾಲಿ ಉಳ್ಕೊಂಡಿದ್ದಾವೆ, ಸರಿನಾ. ಅದಾದ್ಮೇಲೆ ಇಲ್ಲಿ SC ನಲ್ಲಿ ನೋಡೋದಾದ್ರೆ ಇಲ್ಲಿ SC ಕ್ಯಾಂಡಿಡೇಟ್ಸ್ಗೆ 6032 ಪೋಸ್ಟ್ಗಳಿದ್ವು. ತಮಗೆ ಏನು SSC GD 2024ರಲ್ಲಿ ನಿಮಗೆ ಎಷ್ಟು ಪೋಸ್ಟ್ಗಳಿದ್ವು? ಇಲ್ಲಿ 6032 ಪೋಸ್ಟ್ಗಳಿದ್ವು. ಅದರಲ್ಲಿ ಸೆಲೆಕ್ಷನ್ ಆಗಿರೋದೇ ಇಲ್ಲಿ 6004 ಜನ, ಸರಿನಾ. ಇಲ್ಲಿ 6004 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದೀರಿ. ಇಲ್ಲಿ ST ಕ್ಯಾಟಗರಿಯಲ್ಲಿ ನೋಡ್ಬೇಕಾದ್ರೆ ನಿಮಗೆ ST ಕ್ಯಾಟಗರಿಯಲ್ಲಿ 4318 ವೇಕೆನ್ಸೀಸ್ ಇಲ್ಲಿ ನಿಮಗೆ ಇದ್ವು ವೀಕ್ಷಕರೇ. ಅದರಲ್ಲಿ ಸೆಲೆಕ್ಷನ್ ಆಗಿರೋದು ಎಷ್ಟು ಜನ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ 4277 ಜನ ನೀವು ಸೆಲೆಕ್ಷನ್ ಆಗಿದ್ದೀರಿ, ಸರಿನಾ. ಅದಾದ್ಮೇಲೆ ಇಲ್ಲಿ OBC ನಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ OBC ನಲ್ಲಿ ತುಂಬಾ ಪೋಸ್ಟ್ಗಳಿದ್ವು. ಅದಾದ್ಮೇಲೆ ನೋಡ್ಬೋದು OBC ನಲ್ಲಿ 8712 ಪೋಸ್ಟ್ಗಳಿದ್ವು. ಅದರಲ್ಲಿ ಸೆಲೆಕ್ಷನ್ ಆಗಿರೋದು 8528 ಜನ ಸೆಲೆಕ್ಷನ್ ಆಗಿದ್ದೀರಿ, ಸರಿನಾ. ಅದಾದ್ಮೇಲೆ ಇಲ್ಲಿ UR ನಲ್ಲಿ ಇಲ್ಲಿ ನೋಡ್ಬೋದು ಅನ್ರಿಸರ್ವ್ಡ್ ನಲ್ಲಿ UR ನಲ್ಲಿ 17365 ಪೋಸ್ಟ್ಗಳಿದ್ವು. ತಮಗೆ ಎಷ್ಟಿದ್ವು? ಜನರಲ್ ನಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಜನರಲ್ ಕ್ಯಾಂಡಿಡೇಟ್ಸ್ಗೆ 17365 ಪೋಸ್ಟ್ಗಳಿದ್ವು. ಅದರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅಂದ್ರೆ 16825 ಪೋಸ್ಟ್ಗಳು ಇಲ್ಲಿ ಫಿಲ್ಅಪ್ ಮಾಡ್ಕೊಂಡಿದ್ದಾರೆ. ಅಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ. ಎಷ್ಟಂದ್ರೆ 16825 ಪೋಸ್ಟ್ಗಳು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ವೀಕ್ಷಕ. ಇಲ್ಲಿ ಬಂದ್ಬಿಟ್ಟು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ ಕೂಡ ಇಲ್ಲಿ ಇದಾವೆ ಪೋಸ್ಟ್ ನೋಡ್ಬೋದು. 4164 ಪೋಸ್ಟ್ಗಳು ಇಲ್ಲಿ ಇದ್ವು ವೀಕ್ಷಕ. ಅದರಲ್ಲಿ ಸೆಲೆಕ್ಷನ್ ಆಗಿರೋದೇ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಎಷ್ಟು 753 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲಿ ನೋಡ್ಬೋದು ಟೋಟಲ್ ವೇಕೆನ್ಸಿ ಎಷ್ಟಪ್ಪ ಇದ್ವು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಇಲ್ಲಿ ನೋಡ್ಬೋದು ಏನು ಪುರುಷ ಅಭ್ಯರ್ಥಿಗಳಿಗೆ SSC GD ನಲ್ಲಿ ಎಷ್ಟಿದ್ವು ಪೋಸ್ಟ್ಗಳು ಅಂತಕ್ಕಂಥದ್ದು ನೋಡಿದ್ರೆ ಇಲ್ಲಿ 4100 ಇಲ್ಲಿ ಟೋಟಲ್ ಪೋಸ್ಟ್ಗಳು ನೋಡೋದಾದ್ರೆ 41467 ಪೋಸ್ಟ್ಗಳು ಇಲ್ಲಿ ತಮಗೆ ಇದ್ವು. ಅದರಲ್ಲಿ ಸೆಲೆಕ್ಷನ್ ಆಗಿರೋದು ಎಷ್ಟು ಜನ ಅಂದ್ರೆ 39375 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ರಿ, ಸರಿನಾ. ಎಷ್ಟಂದ್ರೆ 39375 ಜನ ಇಲ್ಲಿ ಸೆಲೆಕ್ಷನ್ ಆಗಿದ್ರಿ. ತಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಇಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ತಮಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ವೀಕ್ಷಕ. ಯಾರೆಲ್ಲ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತವರಿಗೆ, ನೀವು ಇನ್ನು ಯಾರೆಲ್ಲ ರಿಸಲ್ಟ್ಗೆ ವೇಟ್ ಮಾಡ್ತೀರಿ, ಯಾರಿಗೆಲ್ಲ ರಿಸಲ್ಟ್ ಗೊತ್ತಿಲ್ಲ ಅಂತವರು ಇಲ್ಲಿ ನೋಡ್ಬೋದು. ನಾನು ಏನು ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತಮಗೆ PDF ಓಪನ್ ಆಗುತ್ತೆ ವೀಕ್ಷಕರೇ. ಆ PDF ನ ಓಪನ್ ಮಾಡ್ಕೊಂಡು ನಿಮ್ ಹೆಸರು ಇದೆಯಾ ಇಲ್ವಾ ಅಂತಕ್ಕಂಥದ್ದು ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಕಟಾಪ್ ಎಷ್ಟು ನಿಂತಿದೆ ಅಂತಕ್ಕಂಥದ್ದು ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಕಟಾಪ್ ಬಗ್ಗೆನೆ ಇಲ್ಲಿ ನಮ್ಮ ಕರ್ನಾಟಕದವರಿಗೆ ಸಪ್ರೇಟ್ ಪ್ರತಿಯೊಂದು ಪೋಸ್ಟ್ ಗಳಿಗೆ ಎಷ್ಟೆಷ್ಟು ಕಟಾಪ್ ನಿಂತಿದೆ ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಸಪ್ರೇಟ್ ಅಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ ನಿಮ್ಗೆ ಎಲ್ಲ ಮಾಹಿತಿನ. ಇನ್ನೂ ನಮ್ಮ ಚಾನಲ್ ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಇಲ್ಲಿ ನೀವು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ, ಸರಿನಾ. ಇಲ್ಲಿ ನೋಡಬಹುದು ರಿಸಲ್ಟ್ ಕೂಡ ಇಲ್ಲಿ ನೆನ್ನೆನೆ ಅನೌನ್ಸ್ ಆಗಿಬಿಟ್ಟಿದೆ ವೀಕ್ಷಕರೇ. 13/12/2024 ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನೀವು ರಿಸಲ್ಟ್ ನ ಚೆಕ್ ಮಾಡ್ಕೊಂಡಿಲ್ಲ ಬೇಗನೆ ರಿಸಲ್ಟ್ ನ ಚೆಕ್ ಮಾಡ್ಕೊಳ್ಳಿ. ನಿಮ್ ಹೆಸರು ಇದೆಯಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ಕೋಬಹುದಾಗಿದೆ. ಯಾರೆಲ್ಲ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ರಿ ಅಂತವರು ಈಗ ನೋಡ್ಬೋದು ತುಂಬಾ ಜನ ಸೆಲೆಕ್ಷನ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ಬೋದು ನಿಮ್ಗೆ ಕಟಾಪ್ ನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ತಮ್ಮೆಲ್ಲರಿಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.